ಕೊನೆಗೂ ಅಭಿಮಾನಿಗಳ ಆಸೆಯನ್ನು ಈಡೇರಿಸಿದ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳು. ನಮಸ್ತೆ, ನಾನು ನಿಮ್ಮ ನರ್ಕು ಕನ್ನಡಿಗ. ಬಿಗ್ ಬಾಸ್ ಸೀಸನ್ 11ರ ಟಾಪ್ ಸ್ಪರ್ಧಿಗಳಾದಂತಹ ಮೋಕ್ಷಿತಾ ಪೈ, ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರ್ ಶಾಸ್ತ್ರಿ ತಮ್ಮ ಅಭಿಮಾನಿಗಳ ಆಸೆಯನ್ನು ಈಡೇರಿಸಿದ್ದಾರೆ. ಬಹಳಷ್ಟು ದಿನಗಳಿಂದ ಅವರ ಫ್ಯಾನ್ಸು ಅವರ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಅಕೌಂಟ್ದಲ್ಲಿ ಅವರಿಗೆ ಕೇಳ್ತಾ ಇದ್ರು ಈ ಒಂದು ಆಸೆನ ಈಡೇರಿಸಿ ಅಂತ. ಕಳೆದ ಸೀಸನ್ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಟಾಪ್ ಸ್ಪರ್ಧಿಗಳು ಇವ್ರು ಮೂವರುಗಳಾಗಿದ್ದರು. ಇವ್ರು ಮೂವರು ಬಿಗ್ ಬಾಸ್ ಮನೆಯಲ್ಲಿ ಬಹಳಷ್ಟು ಆತ್ಮೀಯರು ಕೂಡ ಆಗಿದ್ರು. ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಇವರ ಆತ್ಮೀಯತೆ ಅಷ್ಟೇ ಮುಂದುವರಿಯಿತು. ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ವಿಡಿಯೋಗಳಿಗೆ ಅಭಿಮಾನಿಗಳ ಕಮೆಂಟ್ಸ್ ಬರ್ತಾ ಇದ್ವು. ಆ ಫ್ಯಾನ್ಸ್ ಕೇಳಿರೋ ಪ್ರಶ್ನೆಗೆ ಆ ಫ್ಯಾನ್ಸ್ನ ಆಸೆನ ಈಡೇರಿಸಿದ್ದಾರೆ. ಅದು ಏನಂದ್ರೆ, ಮೋಕ್ಷಿತಾ ಪೈ, ಐಶ್ವರ್ಯ ಸಿಂಧೋಗಿ, ಶಿಶಿರ್ ಶಾಸ್ತ್ರಿ ಅವರು ಈ 3 ಜನ ಕೊಲಾಬಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಆ್ಯಂಡ್ ಆ ಒಂದು ಯೂಟ್ಯೂಬ್ ಚಾನಲ್ಲಿ ಅವರ ಟ್ರಾವೆಲ್ಸ್ ಆಗಿರ್ಬೋದು, ಅವರ ಮಾತುಕತೆ ಆಗಿರ್ಬೋದು, ಅವರ ಮೆಮೊರೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಶೇರ್ ಮಾಡಬೇಕಂತೇಳಿ ಫ್ಯಾನ್ಸ್ಗಳು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಕೆಳಗೆ ಕಮೆಂಟ್ಸನ್ನು ಮಾಡ್ತಿದ್ರು. ಆ್ಯಂಡ್ ಇವರ ಸಲಹೆ ಮೇರೆಗೆ ಅವರು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದಾರೆ, ರಾಯಭಾರಿ ಅಂತ. ಆ್ಯಂಡ್ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರು ಟ್ರಾವೆಲ್ ಮಾಡಿರುವಂತಹ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಮೋಕ್ಷಿತಾ ಪೈ, ಐಶ್ವರ್ಯ ಸಿಂಧೋಗಿ, ಶಿಶಿರ್ ಶಾಸ್ತ್ರಿ ಅವರು ಕುರ್ಗಿಗೆ ಹೋಗಿರುವಂತಹ ಒಂದು ಪ್ರವಾಸದ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಐಶ್ವರ್ಯ ಅವರು ಎಷ್ಟು ವೇಗವಾಗಿ ಕಾರ್ ಚಲಾಯಿಸ್ತಾರೆ ಎಂಬುದನ್ನು ಅವ್ರು ಮೆಮೊರಿಯಾಗಿ ಹೇಳ್ಕೊಂಡಿದ್ದಾರೆ. ಅವರು ಕಾರ್ ಚಲನೆ ಮಾಡುವಾಗ ಅವರಿಗೆ ಭಯ ಆಗ್ತಿತ್ತಂತೆ. ಐಶ್ವರ್ಯ ಅವರ ಡ್ರೈವಿಂಗನ್ನು ಮೋಕ್ಷಿತಾ ಅವರು ಕಾಲೆಳೆದರು. ಜೊತೆಗೆ ಮೋಕ್ಷಿತಾ ಅವರ ಡ್ರೈವಿಂಗನ್ನು ಐಶ್ವರ್ಯ ಅವರು ಕೊಂಡಾಡಿದ್ದಾರೆ. ಇವೆಲ್ಲ ವಿಡಿಯೋ ಆ ಒಂದು ಯೂಟ್ಯೂಬ್ದಲ್ಲಿ ಅವರು ಮೆಮೊರೀಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹೀಗೆ ಮುಂದೆ ಬಹಳಷ್ಟು ಪ್ಲೇಸಿಗೆ ಹೋಗಿ ಅಲ್ಲಿ ವಿಡಿಯೋನ ಶೂಟ್ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ವಿಡಿಯೋನ ಫ್ಯಾನ್ಸ್ಗಳು ಬಹಳ ಇಷ್ಟಪಟ್ಟಿದ್ದಾರೆ.